ನಮಸ್ಕಾರ ಎಲ್ರಿಗೂ. ಈ ವರ್ಷ ಅಂದರೆ ಜಾನ್ವರಿಯಿಂದ ಇನ್ನೇನು ಡಿಸೆಂಬರ್ ಬಂತು. ಸೊ ಈ ವರ್ಷದ ರಿಯಲ್ ಎಸ್ಟೇಟಲ್ಲಿ ನಾನು ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಏನು ಸೊ ನಮಗೆ ಬಿಸ್ನೆಸ್ ಕೊಟ್ಟೋರ ಲೈಫು ಖಂಡಿತ ಬೆಟರ್ ಆಗುತ್ತೆ ಅಂತ ಪ್ರಾಮಿಸ್ ಮಾಡಿರ್ತೀವಿ. ಅಂದರೆ ಆ ಬೆಟರ್ ಮಾಡೋ ಪ್ರೋಸೆಸ್ಸಲ್ಲಿ ನಾವು ಒಂದು ಸ್ವಲ್ಪ ಕಮಿಷನ್ ಅಂತ ತೊಗೊಳ್ತೀವಿ. ಸೊ ಇದೇ ರಿಯಲ್ ಎಸ್ಟೇಟ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವಾಗ ನನಗೆ 5 ಎಕ್ಸ್ಪೀರಿಯನ್ಸ್, ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ, ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಫಸ್ಟ್ ಒಂದು ಅಪಾರ್ಟ್ಮೆಂಟ್ ಕೊಡಿಸಿದ್ವಿ. ಅವ್ರು ಆ್ಯಕ್ಚುಲಿ ಎಲ್ಲ ಪ್ರೋಸೆಸ್ ಎಲ್ಲ ಕರೆಕ್ಟ್ ಆಯಿತು. ಅವ್ರಿಗೆ ಬ್ಯಾಂಕ್ ಲೋನ್ ಆಯಿತು, ಸೆಲ್ಲರ್ ಮತ್ತು ಬೈಯರ್ ಇಬ್ಬರಿಗೂ ಸಮಾಧಾನಕರವಾಗೇ ನಡೀತು ಅಗ್ರಿಮೆಂಟ್ ಎಲ್ಲ. ಆಮೇಲೆ ಅದರಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ಟೆನೆಂಟ್ ಇದ್ದರು ಪಾಪ. ಅವರು ಏನೋ ಗ್ಯಾಂಗ್ರೀನು ಹತ್ತಿರದಲ್ಲಿರೋ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ಅವರು ಪೊಸಿಷನ್ ಕೊಡೋಕ್ಕೆ ರೆಡಿಯಾಗೇ ಇರಲಿಲ್ಲ. ಅಂದರೆ ಓನರಲ್ಲಿ ಪ್ರಾಬ್ಲಮ್ ಇರಲಿಲ್ಲ, ಸೆಲ್ಲರಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಟೆನೆಂಟ್ ಅವ್ರು ಪಾಪ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಿದ್ದರಿಂದ ಅವರು ಇನ್ನೊಂದು 3 ತಿಂಗಳು ಈ ಥರ ಪುಷ್ ಮಾಡ್ತಾ ಬರ್ತಾಯಿದ್ರು. ಇಟ್ಸ್ ಆಲ್ಮೋಸ್ಟ್ 1 ಇಯರ್ ಈ ಥರ ಆಯಿತು. ಆಮೇಲೆ ಬಿಟ್ಕೊಟ್ರು, ವಿಧಿ ಇಲ್ಲದೆ ಬಿಟ್ಕೊಟ್ರು. ಬಟ್ ಇವರಿಗೆ ಆ 1 ಇಯರು ತೊಗೊಂಡವ್ರಿಗೆ ಬಹಳ ಟೆನ್ಷನ್ ಆಯಿತು. ಅಂದರೆ ಬಿಟ್ಕೊಡ್ತಾರೋ ಇಲ್ವೋ, ನಾಳೆ ಕೋರ್ಟ್ಗೆ ಹೋಗಿ ಫೈಟ್ ಮಾಡಬೇಕಾದಂಥ ಸಂದರ್ಭ ಬರುತ್ತೋ ಏನೋ. ಕೋರ್ಟ್ಗೆ ಹೋದರೆ ಗೊತ್ತಲ್ವಾ, ಎಷ್ಟೊಂದು ವರ್ಷಗಳು ಪಾಪ ಅವ್ರು ಲೋನ್ ಮಾಡಿ ತೊಗೊಂಡಿದ್ರು. ಆ ಲೋನನ್ನು ಕಟ್ಟಬೇಕು, ಆಮೇಲೆ ಆ ಮನೆ ಬಾಡಿಗೆನೂ ಕಟ್ಟಬೇಕು, ಕೋರ್ಟ್ ಫೀಸು ಕಟ್ಟಬೇಕು. ಈ ಥರದ್ದು ಒಂದು ಸಿಚುವೇಷನಲ್ಲಿ ಅವ್ರು ಸಿಕ್ಕಾಕೊಂಡು ಬಿಡ್ತಾರೆ. ಸೊ ನಾನು ಹೇಳೋದು, ಪೊಸಿಷನ್ ಖಾಲಿ ಇದ್ದಾಗ ದಯವಿಟ್ಟು ಮನೆಗಳನ್ನ ಪರ್ಚೇಸ್ ಮಾಡಿ, ಇಲ್ಲ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡಿ ಅಂತ. ದ ಸೆಕೆಂಡ್ ನಾನು ನೋಡ್ತಿರೋದು, ಒಂದು ಸೀನಿಯರ್ ಸಿಟಿಸನ್ನು ಪಾಪ ಅವ್ರಿಗೇನು ತೊಂದರೆ ಕೊಡಬೇಕು ಅಂತಿರಲಿಲ್ಲ. ನಾನೊಬ್ಬರೇ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ಮನೇನ ಸೇಲ್ ಮಾಡೋಕ್ಕೆ ಇಟ್ಟಿದ್ದಾರೆ. ಸೇಲ್ ಮಾಡಿ ನಿಮಗೆ ಗೊತ್ತಲ್ಲ, ಅಡ್ವಾನ್ಸ್ ಎಲ್ಲ ನಲ್ಲಿ ಒಂದಷ್ಟು, ಇನ್ನೊಂದಷ್ಟು ಕ್ಯಾಶಲ್ಲಿ ಎಲ್ಲ ತೊಗೊಂಡಿದ್ದಾರೆ. ಇವಾಗ ಅವ್ರೇನು ಹೇಳ್ತಾರೆ, ನನಗೆ ಇದು ಬೇಡ, ಅಂದರೆ ನಾನು ಸೇಲ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಫೋನ್ ಮಾಡಿದಾಗ ಅವ್ರೇನು ಹೇಳ್ತಾರೆ, ದಯವಿಟ್ಟು ಸೀನಿಯರ್ ಸಿಟಿಸನ್ ನನಗೆ ಹರಾಜ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಯಾರು ಹರಾಜ್ ಮಾಡ್ತಾ ಇದ್ದಾರೆ ಪಾಪ? 1 ಕೋಟಿ ಅವ್ರು ಕೊಟ್ಟು ರಿಜಿಸ್ಟ್ರೇಷನ್ನೇ ಆಗದೆ ಇವ್ರಿಗೆ ಪಾಪ ದಿನ ಟೆನ್ಷನ್ ಅಲ್ವಾ. ಲೋನ್ ಮಾಡ್ಕೊಂಡಿದ್ದಾರೆ, ಲೋನ್ ಪ್ರೋಸೆಸಿಂಗ್ ಖರ್ಚು ಮಾಡಿದ್ದಾರೆ, ಇನ್ನು ಎಲ್ಲೆಲ್ಲಿಂದನೋ ಬಡ್ಡಿಗೆ ತಂದಿದ್ದಾರೆ, ಅದಕ್ಕೆ ಖರ್ಚು ಮಾಡಿದ್ದಾರೆ. ಸೊ ಈ ಥರ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ಅವರು ಮಾರ್ತಾರೋ ಇಲ್ವೋ, ಈ ಥರ ಕನ್ಫರ್ಮ್ ಮಾಡಿಕೊಂಡು. ಸೆಕೆಂಡ್ ಕೇಸ್ ಅದು. ಥರ್ಡ್ ಕೇಸ್ ಇಸ್ ಒಬ್ಬರು ಪಾಪ ಪ್ಲ್ಯಾನೇ ಇಲ್ಲ, ಮನೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತೊಗೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ ನಾನು